ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ಯೋಗಿ ಹೆಲ್ಪಿಂಗ್ ಹ್ಯಾಂಡ್ ಸಂಸ್ಥಾಪಕ ಅಧ್ಯಕ್ಷ ಡಿವಿ ಯೋಗೇಶ್ ಯಾದವ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಪಟ್ಟಣದ ಯುವಕರು ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಿದರು. ಯೋಗೇಶ್ ಯಾದವ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಾಲು, ಹಣ್ಣು ಹಾಗೂ ಬ್ರೆಡ್ ವಿತರಿಸಲಾಯಿತು. ಅಷ್ಟೇ ಅಲ್ಲದೆ ವಿವಿಧ ಗ್ರಾಮಗಳಿಂದ ಕೆಲಸ ಅರಸಿ ಪಟ್ಟಣಕ್ಕೆ ಆಗಮಿಸಿದ ನೂರಾರು ಕೂಲಿ ಕಾರ್ಮಿಕರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ತಮ್ಮ ಕೈಲಾದ ಧನ ಸಹಾಯ ನೀಡುತ್ತಾ ಬಂದಿರುವ ಯೋಗೇಶ್ ಯಾದವ್ ಅವರು ಈ ನಿರಂತರ ಸಮಾಜ ಸೇವೆಯನ್ನು ಕಂಡು ಪಟ್ಟಣದ ಸಾರ್ವಜನಿಕರು ಹಾಗೂ ಯುವಕರು ಇಂತಹ ಸಮಾಜ ಸೇವಕ ನಮ್ಮ ಪಟ್ಟಣಕ್ಕೆ ಸಿಕ್ಕಿರುವುದು ನಮ್ಮ ಭಾಗ್ಯ ಎಂದು ಶ್ಲಾಘಿಸಿದ್ದಾರೆ. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಆಸ್ಪತ್ರೆಗೆ ಹಣ್ಣು ಹಂಪಲುಗಳ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅವರಿಗೆ ಮತ್ತು ಅವರ ಅಭಿಮಾನಿ ಬಳಗದವರಿಗೆ ಒಳ್ಳೆಯದು ಮಾಡಲಿ. ಆ ಭಗವಂತ ನಿಮಗೆ ಇನ್ನಷ್ಟು ಸಮಾಜಮುಖಿಯಾದಂಥ ಕೆಲಸಗಳು ಮಾಡುವಂಥ ಶಕ್ತಿಯನ್ನು ನಿಮಗೆ ಕೊಡಲಿ ಅಂತ ಭಗವಂತ ಪ್ರಾರ್ಥಿಸ್ತಾ, ನಿಮಗೆ ಜನ್ಮದಿನದ ಶುಭಾಶಯಗಳನ್ನು ನಿಮ್ಮೆಲ್ಲರ ಪರವಾಗಿ ಕೋರ್ತಾ, ಈ ದಿನ ನಮ್ಮ ಮೊಳಕಾಲ್ಮೂರಿನಲ್ಲಿ ಸರ್ಕಾರಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿರ್ತಕ್ಕಂಥ ದಿನ ಸಾರ್ವಜನಿಕರ ಒಂದು ಸೇವೆಗೆ ಲಭ್ಯವಾಗಿದೆ. ನಮ್ಮ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ, ಎಲ್ಲರೂ ಕೂಡ ಮಾಡ್ತಿದೆ. ಅದಕ್ಕೆ ಪೂರಕವಾಗಿ ಈ ರೀತಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ನಿಮಗೆ ಮತ್ತೊಮ್ಮೆ ಯೋಗಿ ಹೆಲ್ಪಿಂಗ್ ಚಾರಿಟಬಲ್ ಟ್ರಸ್ಟ್ನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ಒಂದು ಟ್ರಸ್ಟ್ ವತಿಯಿಂದ ನಮ್ಮ ತಾಲೂಕಿಗೆ, ನಮ್ಮ ಕ್ಷೇತ್ರದ ಜನರಿಗೆ, ಬಡವರಿಗೆ, ಯಾರು ಈ ಸಮಾಜದ ಕಟ್ಟ ವ್ಯಕ್ತಿ ಇರ್ತಾರೆ ಅವರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡ್ರಿ ಅಂತ ಶುಭ ಎಲ್ಲರೂ ಒಳ್ಳೆಯದಾಗಲಿ. ಈಗ ಅನ್ನ ಸಂತರ್ಪಣೆ ಕೂಡ ಕಾರ್ಯಕ್ರಮದಿಂದ ನಾನು ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ.